ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ದಿನ ಶುಕ್ರವಾರವಾದ್ದರಿಂದ ಇವತ್ತಿನ ದಿನ ಸಂಜೆ 7 ಗಂಟೆಯ ನಂತರ ಈ ಕುಂಕುಮದ ನೀರಿನಿಂದ ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ. ನಿಮ್ಮ ಸಮಸ್ಯೆಗಳೆಲ್ಲವೂ ಕೆಲವೇ ನಿಮಿಷದಲ್ಲಿ ದೂರವಾಗುತ್ತೆ, ಧನಾಭಿವೃದ್ಧಿ ಆಗುತ್ತೆ, ಅದೃಷ್ಟ ನಿಮ್ಮದಾಗುತ್ತೆ, ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಕುಂಕುಮದ ನೀರಿನ ಈ ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಈ ಪರಿಹಾರವನ್ನು ಹೇಗೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅಂತ ನಮ್ಮ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ದಿನ ಶುಕ್ರವಾರವಾದ್ದರಿಂದ, ಅದರಲ್ಲೂ ಲಕ್ಷ್ಮಿಯ ವಾರ, ತುಂಬಾ ಶಕ್ತಿ ಇರುತ್ತೆ ಅಂತಲೇ ಹೇಳ್ತಾರೆ. ಈ ದಿನ ಕುಂಕುಮದ ನೀರಿನಿಂದ ಈ ಚಿಕ್ಕ ತಂತ್ರ ಪರಿಹಾರವು ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ನಿವಾರಣೆಯಾಗುತ್ತೆ. ಮುಖ್ಯವಾಗಿ ನರದೃಷ್ಟಿ ದೋಷ, ಕಣ್ಣಿನ ದೃಷ್ಟಿ ದೋಷ, ಕೆಟ್ಟ ಶಕ್ತಿಗಳು ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮನೆಯ ಯಜಮಾನನಿಗೆ ಯಾರಾದರೂ ಕಣ್ಣು ದೃಷ್ಟಿ ಬೀರಿ ಅವರಿಗೆ ಕಷ್ಟದ ಮೇಲೆ ಕಷ್ಟ ಬರುತ್ತಿದ್ದರೆ, ಆರೋಗ್ಯದಲ್ಲಿ ತೊಂದರೆಗಳು, ಹಣಕಾಸಿನಲ್ಲಿ ತೊಂದರೆಗಳು ಆಗ್ತಾಯಿದ್ರೆ, ವ್ಯಾಪಾರ ವಹಿವಾಟುಗಳು ಅಭಿವೃದ್ಧಿ ಇಲ್ಲ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಯಾವುದೇ ರೀತಿಯಾದಂತಹ ಸುಖ ಸಂತೋಷದಿಲ್ಲ, ಹಣಕಾಸಿನ ಸಮಸ್ಯೆ ಮನೆಯಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ ಅಂತಂದರೆ, ಇದೆಲ್ಲವನ್ನು ಸಹ ಹೋಗಲಾಡಿಸುವಂತಹ ಇದು ಕುಂಕುಮದ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳಿ. ಇದು ಕುಂಕುಮದ ನೀರಿಂದ ಮಾಡಿಕೊಳ್ಳುವಂತಹ ಒಂದು ಶಕ್ತಿ, ಭಕ್ತಿ, ಶ್ರದ್ಧೆಯಿಂದ ಈ ಒಂದು ಪರಿಹಾರನ ಮಾಡ್ಕೊಳ್ಳಿ. ಈ ಪರಿಹಾರ ಶುಕ್ರವಾರದ ಸಂಜೆ ಮಾಡಿಕೊಳ್ಳುವಂತಹ ಪರಿಹಾರ. ನಿಮಗೆ ಮೊದಲನೇದಾಗಿ ನಾನು ಒಂದು ಗಾಜಿನ ಒಂದು ಬಾಟಲ್ನ ತೆಗೆದುಕೊಂಡಿದ್ದೀನಿ. ನಾವು ಗಾಜಿನ ಬಾಟಲಾರು ತೆಗೆದುಕೊಳ್ಬೋದು, ಇಲ್ಲ ಅಂತಂದರೆ ಒಂದು ಗಾಜಿನ ಗ್ಲಾಸಾರು ತೆಗೆದುಕೊಳ್ಳಿ. ಆದರೆ ನೀವು ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿರುವಂತಹ ಗಾಜಿನ ಗ್ಲಾಸ್ನೇ ನೀವು ಇಲ್ಲಿ ಬಳಸ್ಕೋಬೇಕಾಗುತ್ತೆ. ಪ್ಲಾಸ್ಟಿಕ್ ಗ್ಲಾಸ್ ಆಗಿರ್ಬೋದು, ಇಲ್ಲ ಒಂದು ಸ್ಟೀಲ್ ಗ್ಲಾಸ್ ಆಗಿರ್ಬೋದು, ಇದನ್ನ ನೀವು ತೆಗೆದುಕೊಳ್ಳೋಕೆ ಹೋಗಬೇಡಿ. ಇದಕ್ಕೆ ನಮಗೆ ಗಾಜು ಕುಜಕಾರಕ, ಹಾಗಾಗಿ ಗಾಜಿಂದೇ ನಮಗೆ ಇಲ್ಲಿ ಬೇಕಾಗುತ್ತೆ. ನೋಡಿ, ನಾನು ಗಾಜಿನ ಒಂದು ಬಾಟಲನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಅದರ ಒಳಗಡೆ ನೋಡಿ ನೀರನ್ನು ಹಾಕ್ಕೊಂಡಿದ್ದೀನಿ. ಎಷ್ಟು ನೀರನ್ನು ಹಾಕಿದ್ದೀನಿ ಅಂತಂದರೆ ನೋಡಿ, ಒಂದು ಅರ್ಧದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀವು ಗ್ಲಾಸ್ ತಗೊಂಡು ಅದರಲ್ಲೂ ಸಹ ನೀವು ಒಂದು ಮುಕ್ಕಾಲಷ್ಟು ನೀರನ್ನು ಹಾಕ್ಕೊಳ್ಳಿ. ಇಲ್ಲ ಈ ರೀತಿ ಬಾಟಲ್ ಇದ್ದರೆ ಈ ರೀತಿ ಬಾಟಲ್ ತೆಗೆದುಕೊಂಡು ಒಂದು ನೋಡಿ ಇಷ್ಟಾದ್ರೂ ನೀರನ್ನು ಹಾಕ್ಕೊಳ್ಳಿ. ಪ್ರತಿ ಮನುಷ್ಯನಿಗೂ ಒಂದಲ್ಲ ಒಂದು ಸಮಸ್ಯೆ ಜೀವನದಲ್ಲಿ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಒಂದಿಷ್ಟು ಜನರಿಗೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಇಲ್ಲ ಒಂದಷ್ಟು ಜನರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೆ. ಮಾಡುವ ಕೆಲಸದಲ್ಲಿ ಬರೀ ತೊಂದರೆಗಳೇ ಆಗ್ತಾ ಇರುತ್ತೆ ಹೊರತು ಅವ್ರಿಗೆ ಏಳಿಗೆ ಅಂತ ಅನ್ನೋದೇ ಅವರ ಜೀವನದಲ್ಲಿ ಇರಲ್ಲ ಅಲ್ವಾ. ಅಂತಹ ಜನರು ಬೇಜಾನ್ ಜನ ಇದ್ದಾರೆ ಅಂತಲೇ ಹೇಳ್ಬೋದು. ದಾಂಪತ್ಯ ಜೀವನದಲ್ಲಿ ತೊಂದರೆಗಳಾಗ್ತಾ ಇರ್ಬೋದು, ಮಕ್ಕಳ ಜೀವನದಲ್ಲಿ ತೊಂದರೆಗಳಾಗ್ತಾ ಇರ್ಬೋದು, ಕೌಟುಂಬಿಕ ಕಲಹಗಳಿರ್ಬೋದು, ಅಕ್ಕಪಕ್ಕದ ನಡುವೆ ಜಗಳಗಳು, ಕದನಗಳು, ಮಾಟ ಮಂತ್ರದ ಸಮಸ್ಯೆ, ಇಂತಹ ಕದನಗಳು, ಈ ರೀತಿಯಾಗಿ ನಾನಾ ರೀತಿಯಾದ ಸಮಸ್ಯೆಗಳು ಜೀವನದಲ್ಲಿ ಇದ್ದೇ ಇರುತ್ತೆ ಅಲ್ವಾ. ಇಂತಹ ಸಂದರ್ಭದಲ್ಲಿ ಇಂತಹ ಸಮಸ್ಯೆಗಳನ್ನ ನಾವು ನಿವಾರಣೆ ಮಾಡ್ಕೋಬೇಕು ಅಂತಂದರೆ ಈ ಒಂದು ಪರಿಹಾರ ತುಂಬಾ ನಮಗೆ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ಅದೃಷ್ಟ ತಂದುಕೊಡುತ್ತೆ, ರಾಜಯೋಗನೇ ತಂದುಕೊಡುತ್ತೆ, ನೆಮ್ಮದಿ ಸುಖ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಇಂತಹ ಪರಿಹಾರವನ್ನು ನೀವು ಮಾಡ್ಕೊಳ್ಳಿ. ಫ್ರೆಂಡ್ಸ್, ಅನಾದಿ ಕಾಲದಿಂದನೂ ಸಹ ಮಾಡಿಕೊಂಡು ಬಂದಿರುವಂತಹ ಇದೊಂದು ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಒಂದು ಪರಿಹಾರ ಅಂತಲೇ ಹೇಳ್ಬೋದು. ಇದನ್ನ ಮಾಡಿದರೆ, ಒಂದು ಸಲ ಮಾಡಿದರೆ ಸಾಕು ಫ್ರೆಂಡ್ಸ್, ನಿಮ್ಮಲ್ಲಿರುವಂಥ ಸಮಸ್ಯೆಗಳೆಲ್ಲವೂ ಸಹ ನಿವಾರಣೆ ಆಗುತ್ತೆ, ರಾಜಯೋಗನೇ ನಿಮ್ಮದೇ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಇರುವಂಥ ಒಂದು ಗಾಜಿನ ಬಾಟಲ್ನ ತೆಗೆದುಕೊಳ್ಳಿ, ಇಲ್ಲ ಒಂದು ಗಾಜಿನ ಗ್ಲಾಸಲ್ಲಿ ಈ ರೀತಿ ಅರ್ಧದಷ್ಟು, ಅಂದರೆ ಒಂದು ಮುಕ್ಕಾಲು, ನಾನು ಇಲ್ಲಿ ಗಾಜಿನ ಬಾಟಲ್ ಆದ್ದರಿಂದ ನಾನು ನಿಮಗೆ ಇಲ್ಲಿ ಅರ್ಧದಷ್ಟು ತೋರಿಸ್ತಾ ಇದ್ದೀನಿ. ನೀವು ಒಂದು ಗ್ಲಾಸಲ್ಲಿ ಒಂದು ಮುಕ್ಕಾಲಷ್ಟು ನೀರನ್ನು ತೆಗೆದುಕೊಳ್ಳಿ. ನಂತರ ಇದಕ್ಕೆ ನೀವು ಏನು ಮಾಡಬೇಕು ಅಂದರೆ, ಇದರೊಳಗಡೆ ನೀರನ್ನು ತೆಗೆದುಕೊಂಡಿದ್ದೀವಲ್ವಾ, ಇದಕ್ಕೆ 1 ಸ್ಪೂನಷ್ಟು ಅರಿಶಿನ ಹಾಕಬೇಕಾಗುತ್ತೆ. ನೋಡಿ, ನಾನು ಇಲ್ಲಿ ನಿಮಗೆ ಒಂದು ಸ್ವಲ್ಪ ಅರಿಶಿನ ತೋರಿಸ್ತಾ ಇದ್ದೀನಿ. ನೋಡಿ, ಈ ಅರಿಶಿನ ನೀವು ಇದಕ್ಕೆ ಏನು ಮಾಡಬೇಕಂತಂದರೆ 1 ಸ್ಪೂನಷ್ಟು, ಅಂದರೆ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ನೋಡಿ, ಇದಕ್ಕೆ ನೀವೇನು ಮಾಡಬೇಕು ಅಂದರೆ, ಈ ಗಾಜಿನ ಒಂದು ಬಾಟಲಲ್ಲಿ ನೀರಿದೆ ಅಲ್ವಾ, ಇದಕ್ಕೆ ನೀವು 1 ಸ್ಪೂನಷ್ಟು, ಅಂದರೆ 1 ಸ್ಪೂನಷ್ಟು, ನೋಡಿ ನಾನಿಲ್ಲಿ 1 ಸ್ಪೂನಷ್ಟು ಅರಿಶಿನ ತೆಗೆದುಕೊಂಡಿದ್ದೀನಿ. ಇದರಲ್ಲಿ ನೀವು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ತೆಗೆದುಕೊಳ್ಳಿ. ನೋಡಿ, ನಾನು ಇಷ್ಟು ತೋರಿಸ್ತಾ ಇದ್ದೀನಲ್ವಾ, ಆದರೆ ನೀವು ಇಲ್ಲಿ ಒಂದು ಅರ್ಧದಷ್ಟು ಅರಿಶಿನ ನೀವು ತೆಗೆದುಕೊಳ್ಳಿ. ಅಂದರೆ ಇದಕ್ಕೆ ಈ ಒಂದು ಗಾಜಿನ ಬಾಟಲ್ ನೀರಿಗೆ ಹಾಕಿ ನೀವು ನೋಡಿ ಈ ರೀತಿ ಮಿಶ್ರಣ ಮಾಡ್ಕೊಳ್ಳಿ. ನಂತರ ನೀವು ಇದಕ್ಕೆ ಸ್ವಲ್ಪ ನೀವು ಕುಂಕುಮನ್ನು ಸಹ ನೀವು ಹಾಕಬೇಕಾಗುತ್ತೆ. ನೋಡಿ, ನಾನಿಲ್ಲಿ ನಿಮಗೆ ಕುಂಕುಮವನ್ನು ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಸಹ ನೀವು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ. ನಾನು ನಿಮ್ಗೆ ತೋರ್ಸೋಕ್ಕೆ ಅಂತ ಹೇಳಿ ಇಷ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ, ಅಂದರೆ ಈ ನೀರೆಲ್ಲ ನಿಮಗೆ ರೆಡ್ ಕಲರ್ ವಾಟರ್ ಆಗಬೇಕು. ಅಂದರೆ ಅರಿಶಿನ ಕಡಿಮೆ ಹಾಕಿ ಕುಂಕುಮವನ್ನು ಜಾಸ್ತಿ ಹಾಕ್ಕೊಂಡು ನಂತರ ನೀವು ಏನು ಮಾಡಬೇಕು ಅಂತಂದರೆ, ಇಷ್ಟನ್ನು ಹಾಕಿದ ನಂತರ ನೀವು ಈ ಎರಡು ವಸ್ತುಗಳನ್ನು 2 ಪದಾರ್ಥವನ್ನು ಸೇರಿಸಿ ಈ ನೀರಿಗೆ ಮಿಶ್ರ ಮಾಡ್ಕೊಳ್ಳಿ.
ನಂತರ ಇದ್ರ ಜೊತೆಗೆ ನೀವು ಇನ್ನೂ ಒಂದು ವಸ್ತುವನ್ನು ಸೇರಿಸ್ಕೋಬೇಕಾಗುತ್ತೆ. ಅದು ಏನು ಅಂದರೆ ನೋಡಿ ನಾನಿಲ್ಲಿ ಕಪ್ಪು ಸಾಸಿವೆನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಕಪ್ಪು ಸಾಸಿವೆನೂ ಸಹ ನೀವು ಒಂದು ಎಷ್ಟು ಹಾಕ್ಬೇಕಂತಂದರೆ ಒಂದು ಅರ್ಧ ಸ್ಪೂನಷ್ಟು ಹಾಕಬೇಕಾಗುತ್ತೆ. ನೋಡಿ ನಾನು ನಿಮಗೆ ಇಲ್ಲಿ ಇಷ್ಟನ್ನು ತೋರಿಸ್ತಾ ಇದ್ದೀನಿ. ಈ ಕಪ್ಪು ಸಾಸಿವೆನ ಇದರ ಒಳಗಡೆ ಹಾಕಿ ಈ ಒಂದು ರೆಮಿಡಿನ ಮನೆಯ ಯಜಮಾನನೂ ಸಹ ಮಾಡ್ಕೋಬೋದು, ಇಲ್ಲ ಮನೆಯ ಯಜಮಾನಿನೂ ಸಹ ಮಾಡ್ಕೋಬೋದು. ನಿಮ್ಮ ಸುತ್ತ ನೀವೇ ಅಂದರೆ ಇಷ್ಟನ್ನು ಮಿಕ್ಸ್ ಮಾಡಿ, ಅಂದರೆ ಈ 3 ವಸ್ತುಗಳನ್ನು ಸೇರಿಸಿ ನೀವು ಮಿಶ್ರ ಮಾಡ್ಕೊಳ್ಳಿ. ಮಿಶ್ರ ಮಾಡಿಕೊಂಡು ನಂತರ ನೀವು ಏನು ಮಾಡಬೇಕು ಅಂತಂದರೆ ಇದನ್ನು ಮಾಡೋ ದಿನ ನೀವು ಇವತ್ತೊಂದು ದಿನ ಇದು ಮಾಡ್ತಾಯಿದ್ದೀರಿ ನೀವು ಅಂತಂದರೆ ಮನೆಯೆಲ್ಲವನ್ನು ಸ್ವಚ್ಛಗೊಳಿಸ್ಕೊಂಡು ಮನೆ ಒರೆಸುವಂತಹ ನೆಲಕ್ಕೆ ಸ್ವಲ್ಪ ನೀರನ್ನು ಮನೆ ಒರೆಸುವಂತಹ ನೆಲಕ್ಕೆ ಕಲ್ಲುಪ್ಪು ಮತ್ತು ಸ್ವಲ್ಪ ಅರಿಶಿಣವನ್ನು ಮಿಶ್ರ ಮಾಡಿ ನೀವು ಅದರಿಂದ ನೀವು ಮನೆ ಒರೆಸ್ಕೋಬೇಕಾಗುತ್ತೆ. ಮತ್ತು ತಲೆ ಸ್ನಾನ ಮಾಡ್ತೀರಾ ಅಲ್ವಾ, ತಲೆ ಸ್ನಾನ ಮಾಡುವಂಥ ನೀರಿಗೂ ಸಹ ನೀವು ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿಣವನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳಿ. ನಂತರ ನೀವು ಯಥಾ ಪ್ರಕಾರವಾಗಿ ನಿಮ್ಮ ಮನೆ ದೇವರು ಮತ್ತು ಲಕ್ಷ್ಮೀ ವಿಷ್ಣುವನ್ನು ನೆನೆದು ನೀವು ತುಪ್ಪದ ದೀಪವನ್ನು ಹಚ್ಚಿ ನೀವು ಅವರಿಗೆ ನೈವೇದ್ಯವನ್ನು ಸಹ ಇಟ್ಟು ನೀವು ನಂತರ ನೀವು ನಿಮ್ಮ ಮನೆಯ ಹೊಸ್ತಿಲಿಗೂ ಸಹ ಪೂಜೆ ಪುರಸ್ಕಾರಗಳೆಲ್ಲವನ್ನು ಮಾಡಿ ಧೂಪ ದೀಪಗಳನ್ನು ತೋರಿಸಿ ನೀವು ನಂತರ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ. ನೋಡಿ ಇಷ್ಟನ್ನು ಈ ಒಂದು ನೀರಿಗೆ ಸೇರಿಸಿ ಗಾಜಿನ ಬಾಟಲ್ಗೆ ಸೇರಿಸಿ ನಂತರ ಇದನ್ನು ತಗೊಳ್ಳಿ. ನಂತರ 2 ಕೈಯಿಂದನೂ ತೆಗೆದುಕೊಂಡು ಹೋಗಿ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿರುವಂತಹ ಹೊಸ್ತಿಲ ಹತ್ರ ನಿಂತ್ಕೋಬೇಕಾಗುತ್ತೆ. ಅಂದರೆ ಈ ಒಂದು ನೀರನ್ನು ಬಾಟಲ್ನ ಹಿಡ್ಕೊಂಡು ಹೊಸ್ತಿಲ ಹತ್ರ ನಿಂತ್ಕೊಂಡು ನೀವು ನಿಮ್ಮ ತಲೆಯ ಮೇಲಿಂದ ತಲೆ ಸುತ್ತ ನೀವೇ ಇದನ್ನು ನಿವಾಳಿಸ್ಕೋಬೇಕಾಗುತ್ತೆ. ಅಂದರೆ ಎಡಗೈಲಿ ಇಟ್ಕೊಳ್ಳಿ, ತಲೆಯ ಮೇಲೆ ಎಡಬಲ 2 ಕಡೆಗೂ ನೀವು ಮತ್ತೆ ಮೇಲಿಂದ ಎಡಬಲ ಅಂದರೆ ಎಡಗೈಲಿ ಇಟ್ಕೊಂಡು ನೀವು ಬಲಗಡೆಗೆ 3 ಸಲ ನಿವಾಳಿಸಿ. ನಂತರ ಬಲಗೈಲಿ ಇಟ್ಕೊಂಡು ತಲೆ ಮೇಲಿಂದ 3 ಸಲ ನಿವಾಳಿಸಿ, ಮತ್ತೆ ಮೇಲಿಂದ ಕೆಳಗಡೆಗೆ ನೀವು 3 ಸಲ ನಿವಾಳಿಸಿ. ಈ ರೀತಿ ನಿವಾಳಿಸ್ಕೊಂಡು ನಂತರ ಈ ಒಂದು ನೀರನ್ನು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ನೀವು ತುಳಸಿ ಎಲೆ ಇಟ್ಟಿರ್ತೀರಲ್ವ ಆ ಕಡೆ ಒಂದು ಮೂಲೆಯಲ್ಲಿ ಇಲ್ಲ ಒಂದು ಸೈಡಲ್ಲಿ ಈ ನೀರನ್ನ ನಿವಾಳಿಸಿದಂತಹ ಈ ಒಂದು ನೀರನ್ನು ಅಲ್ಲೇ ಇಡಬೇಕಾಗುತ್ತೆ. ಅಲ್ಲೇ ಇಟ್ಬಿಡಿ. ನೈಟೆಲ್ಲ ಇದು ಅಲ್ಲೇ ಇರಬೇಕಾಗುತ್ತೆ. ನಿಮ್ಮ ಮನೆ ಮುಖ್ಯ ದ್ವಾರದ ಹತ್ರನೇ ನೈಟೆಲ್ಲ ಇರಬೇಕಾಗುತ್ತೆ. ನಿಮ್ಮ ಮನೇಲಿ ಬೆಕ್ಕಿದೆ ನಾಯಿ ಇದೆ ಅಂತಂದರೆ ಮತ್ತು ಅದು ಅಂದರೆ ಬೆಕ್ಕು ನಾಯಿ ಇದನ್ನ ಮುಟ್ಟದೇ ಇರುವಂತಹ ರೀತಿಯಲ್ಲಿ ನೋಡ್ಕೊಳ್ಳಿ. ನಂತರ ಮನೆಯಲ್ಲಿ ಮಕ್ಕಳಿದ್ದಾರೆ ಅಂತಂದರೆ ಆವಾಗಲೂ ಸಹ ನೀವು ಸ್ವಲ್ಪ ಎಚ್ಚರಿಕೆ ವಹಿಸಿ ಇದು ಚೆಲ್ಲದೇ ಇರುವ ರೀತಿಯಲ್ಲಿ ನೀವು ನೋಡಿಕೊಂಡು ಬೆಳಿಗ್ಗೆ ತನಕನೂ ಇದು ಅಲ್ಲೇ ಇರಲಿ. ನಂತರ ಮರುದಿನ ಬೆಳಿಗ್ಗೆನೇ ಎದ್ದು ನೀವು ಇದನ್ನ ನೀವೇನು ಮಾಡಬೇಕು, ಈ ಒಂದು ನೀರನ್ನು ತೆಗೆದುಕೊಂಡೋಗಿ ನೀವು ಸಿಂಕ್ಗಾದರೂ ಹಾಕ್ಬೋದು, ಇಲ್ಲ ಹಸಿರು ಗಿಡಕ್ಕಾದರೂ ಹಾಕ್ಬೋದು, ಇಲ್ಲ ಈಗ ಮುಳ್ಳೆಲ್ಲ ಇರುತ್ತೆ ನೋಡಿ ಹಸಿರು ಗಿಡ, ಅಂಥ ಹಸಿರು ಗಿಡಕ್ಕೂ ಸಹ ಹಾಕ್ಬೋದು, ಇಲ್ಲ ಖಾಲಿ ಪ್ರದೇಶ ಇರುವಂತಹ ಹಸಿರು ಗಿಡಗಳ ಮೇಲಾದರೂ ಹಾಕ್ಬಿಡ್ಬೋದು. ಒಟ್ಟಿನಲ್ಲಿ ಒಟ್ಟಾರೆಯಾಗಿ ಇದು ಯಾರೂ ತುಳಿದೇ ಇರುವಂಥ ಜಾಗಕ್ಕೆ ನೀವು ಈ ಒಂದು ನೀರನ್ನು ಚೆಲ್ಲಬೇಕಾಗುತ್ತೆ. ಈ ನೀರನ್ನು ಚೆಲ್ಲಿ ನಂತರ ಮನೆಗೆ ಬಂದು ಕೈಗೆ ತೊಳ್ಕೊಂಡು ಮನೆ ಒಳಗಡೆ ಬಂದುಬಿಡಿ. ಇಷ್ಟೇ ನೀವು ಮಾಡಬೇಕಾಗಿದ್ದು. ಇಷ್ಟು ಕೆಲಸನ ನೀವು ಇವತ್ತಿನ ದಿನ ನೀವು ಮಾಡಿ ನೋಡಿ ಫ್ರೆಂಡ್ಸ್, ಎಷ್ಟರ ಮಟ್ಟಿಗೆ ನಿಮಗೆ ಅದೃಷ್ಟ ಕುಲಾಯಿಸುತ್ತೆ ಅಂತಂದರೆ ಹಣಕಾಸಿನ ಸಮಸ್ಯೆ ಬಗ್ಗೆ ಇರುತ್ತೆ. ನಿಮಗೆ ಯಾವುದೇ ಒಂದು ಕಷ್ಟಗಳಿದ್ರೂ ಸಹ ನಿವಾರಣೆ ಆಗುತ್ತೆ. ಅದೃಷ್ಟ ಅಂತ ಅನ್ನೋದು ಕೂಡಿ ಬರುತ್ತೆ. ಹಣಕಾಸು ವೃದ್ಧಿಯಾಗುತ್ತೆ. ಮನೆಯಲ್ಲಿ ನೆಮ್ಮದಿ ಸುಖ ಶಾಂತಿ ನೆಲೆಯಿರುತ್ತೆ. ಮನೆ ದಿನದಿಂದ ದಿನಕ್ಕೆ ಏಳಿಗೆ ಹೊಂದುತ್ತಾ ಹೋಗುತ್ತೆ. ಪ್ರತಿ ಶುಕ್ರವಾರನೂ ಮಾಡ್ಕೊಳ್ಳಿ. ಇದನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನೀವು ನೋಡ್ತೀರಾ. ಹೌದು ಫ್ರೆಂಡ್ಸ್, ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನೋಡ್ತೀರಾ. ಮನೆಯಲ್ಲಿರುವಂತಹ ಯಾವುದೇ ಒಂದು ಕೆಟ್ಟ ನೆಗೆಟಿವ್ ಅಂಶ ಇದ್ರೂ ಮನೆಯಿಂದ ಹೊರಗಡೆ ಹೋಗುತ್ತೆ. ತುಂಬಾ ಎಫೆಕ್ಟಾಗಿ ವರ್ಕ್ ಮಾಡುತ್ತೆ. ಮೇನಾಗಿ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುವಂಥ ಒಂದು ಶಕ್ತಿ ಈ ಒಂದು ಕೆಂಪು ಬಣ್ಣದ ನೀರಿಗಿದೆ ಅಂತಲೇ ಹೇಳ್ಬೋದು. ಒಂದು ಸಲ ನೀವು ಮಾಡಿ ನೋಡಿದ್ರೆ ಸಾಕು ಫ್ರೆಂಡ್ಸ್, ಇದರ ಒಂದು ಮಹಿಮೆ ಏನು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನೋಡ್ತೀರಾ. ಕೌಟುಂಬಿಕ ಕಲಹಗಳಿದ್ರೆ ದೂರ ಆಗುತ್ತೆ. ಆರೋಗ್ಯ ಸಮಸ್ಯೆ ಇದ್ದರೆ ನಿವಾರಣೆ ಆಗುತ್ತೆ. ಹಣಕಾಸಿನ ಸಮಸ್ಯೆ ಇದ್ದರೆ ನಿವಾರಣೆ ಆಗುತ್ತೆ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇದ್ರೂ ನಿವಾರಣೆ ಆಗುತ್ತೆ. ಇದನ್ನು ಮನೆಯ ಯಜಮಾನಿ ಇಲ್ಲಾಂದರೆ ಯಜಮಾನ ಇಬ್ಬರಲ್ಲಿ ಒಬ್ಬರಾದರೂ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳು ಯಾವುದೇ ಇದ್ರೂ ನಿವಾರಣೆ ಆಗುತ್ತೆ. ಅದೃಷ್ಟ ಅಂತ ಅನ್ನೋದು ಕೂಡಿ ಬರುತ್ತೆ. ಹಣಕಾಸು ವೃದ್ಧಿ ಆಗುತ್ತೆ. ಮನೆಯಲ್ಲಿ ದಿನದಿಂದ ದಿನಕ್ಕೆ ಮನೆಯಲ್ಲಿ ಏಳಿಗೆ ಹೊಂತೀರಾ, ಯಶಸ್ಸು ಕಾಣ್ತೀರಾ. ಕೈ ಹಾಕಿದ ಕೆಲಸದಲ್ಲೆಲ್ಲ
ನಿಮಗೆ ಪ್ರಗತಿ ಕಾಣ್ತೀರಾ ಅಂತಲೇ ಹೇಳ್ಬೋದು. ಅಂತಹ ಒಂದು ಅದ್ಭುತವಾದಂತಹ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸುಲಭವಾಗಿ ಮನೆಯಲ್ಲೇ ಅಡುಗೆ ಮನೆಯಲ್ಲೇ ಸಿಗುವಂತಹ ಈ 3 ವಸ್ತುಗಳನ್ನ ಬಳಸ್ಕೊಂಡು ಮಾಡಿಕೊಳ್ಳುವಂತಹ ಒಂದು ಚಿಕ್ಕ ತಂತ್ರ ಪರಿಹಾರ. ಇದನ್ನ ಇವತ್ತೊಂದು ದಿನ ನೀವು ಮಾಡಿ ನೋಡಿ, ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗುತ್ತೆ. ನಿಮ್ಮ ಕಷ್ಟಗಳೆಲ್ಲವೂ ಸಹ ದೂರವಾಗಿ ಒಂದು ನೆಮ್ಮದಿ ಸುಖಕರವಾದಂತಹ ಒಂದು ಜೀವನನೇ ನಿಮ್ಮದಾಗುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿರುತ್ತೆ, ಪ್ಲೀಸ್ ಒಂದು ಲೈಕ್ ಕೊಡಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಪ್ರತಿಯೊಬ್ಬರು ಸಹ ಜೀವನದಲ್ಲಿ ಚೆನ್ನಾಗಿರೋಣ. ಬರೀ ನಿಮಗೆ ಒಳ್ಳೇದು ಆಗೋದು ಮಾತ್ರ ಅಲ್ಲ ಫ್ರೆಂಡ್ಸ್, ಬೇರೆಯವ್ರಿಗೂ ಸಹ ಒಳ್ಳೇದಾಗಲಿ ಅಲ್ವಾ. ನಾವು ಒಬ್ಬರಿಗೆ ಒಳ್ಳೇದು ಬಯಸಿದ್ರೆ ಭಗವಂತ ನಮಗೆ ಒಳ್ಳೇದು ಬಯಸ್ತಾನಂತೆ ಅಲ್ವಾ. ಹಾಗಾಗಿ ಇನ್ನೂ ಯಾರು ಹೊಸೊಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನನಗೆ ಆರೋಗ್ಯದ ಸಮಸ್ಯೆಯಿಂದಾಗಿ ನನಗೆ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಆದಷ್ಟು ಡೈಲಿ ಪ್ರತಿನಿತ್ಯ ವೀಡಿಯೋ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ದಯವಿಟ್ಟು ಈ ಒಂದು ನಿಮ್ಮ ಚಾನಲ್ಗೆ ಸಪೋರ್ಟ್ ಕೊಡಿ. ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಚಾನಲ್ ಮೇಲೆ ಇಡಿ ಅಂತ ಹೇಳ್ತಾ, ನಮ್ಮ ಈ ಒಂದು ಅಂದರೆ ನಮ್ಮ ಚಾನಲ್ ಅಲ್ಲ, ನಿಮ್ಮ ಚಾನಲ್ ಇದು, ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆರೋಗ್ಯದ ಸಮಸ್ಯೆಯಿಂದ ನನ್ನ ಕೈಲಿ ಮಾಡೋಕ್ಕಾಗ್ತಾಯಿಲ್ಲ. ಆದರೂ ಸಹ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ಗಳನ್ನ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಕೊಡಿ ಅಂತ ಹೇಳ್ತಾ, ನಮ್ಮ ಈ ಒಂದು ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಇದೇ ರೀತಿ ಮೇನ್ ಪಾಯಿಂಟು ನಿಮಗೆಲ್ಲರಿಗೂ ಯೂಸ್ ಆಗಬೇಕು ಆಗುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.